ನಾವು ನೋಡಬೇಕು. ಯಾಕೆಂದ್ರೆ ಇದೇ ಏಪ್ರಿಲ್ 26ರಂದು ನಡೆದಂತ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲ ನನ್ನನ್ನ ಅಧಿಕ ಮತಗಳಿಂದ ಒಂದು ಐತಿಹಾಸಿಕ ಗೆಲುವನ್ನ ತಾವೆಲ್ಲ ತಂದುಕೊಟ್ಟಿದ್ದೀರಿ. ಹೀಗಾಗಿ ತಮ್ಮೆಲ್ಲರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಬರೋದಕ್ಕಿಂತ ಚುನಾವಣೆ ಆದ್ಮೇಲೆ ಬಂದು ತಮ್ಮೆಲ್ಲರನ್ನು ನೋಡೋಂಥದ್ದು ಅದು ವಿಶೇಷತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಇವತ್ತು ತಮ್ಮ ಗ್ರಾಮದಲ್ಲಿ ಇವತ್ತು ಆಂಜನೇಯ ದೇವಸ್ಥಾನವನ್ನ ತಾವು ಏನು ಕಟ್ಟಿದ್ದೀರಿ, ನಿಜವಾಗ್ಲೂ ಇದು ಸ್ವಾಭಿಮಾನಿಯ ದೇವಸ್ಥಾನ ಅಂತ ಹೇಳ್ಬೇಕು. ಯಾಕೆಂದ್ರೆ ಯಾರದೇ ಅನುದಾನ ತಗೊಳ್ದೇನೆ ಗ್ರಾಮಸ್ಥರೇ, ಇಲ್ಲಿಯ ಸ್ಥಳೀಯ ಗ್ರಾಮಸ್ಥರೇ ಅದಕ್ಕೆ ಕೊಡುಗೆಯನ್ನ ಕೊಟ್ಟು ಕಾಂಟ್ರಿಬ್ಯೂಟ್ ಮಾಡ್ಕೊಳ್ತೀವಿ. ಹೌದು, ಅದು ಅದಕ್ಕೋಸ್ಕರ ಇದೊಂದು ಅಕ್ಕೂರು ಗ್ರಾಮದ ಈ ಜನರ ಮನಸ್ಥಿತಿ ಮತ್ತು ಪರಿಕಲ್ಪನೆ ಏನಿದೆ ಅಂದ್ರೆ ಸ್ವಾಭಿಮಾನ. ಇದನ್ನು ಬಹುಶಃ ಬೇರೆ ಗ್ರಾಮಗಳು ಕೂಡ ಇದನ್ನೇ ಅನುಸರಿಸಿದ್ರೆ ಬಹಳ ಒಳ್ಳೆಯದು. ಯಾಕೆಂದ್ರೆ ಇವತ್ತು ಇವತ್ತು ಆಂಜನೇಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ತಮಿಳುನಾಡಿಂದ ಬಂದಂತ ಶಿಲ್ಪಿಗಳು ಮಾಡಿದ್ದಾರೆ ಅಂತ ಕೇಳಿದೆ, ತುಂಬಾ ಚೆನ್ನಾಗಿದೆ. ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ 3ನೇ ಬಾರಿಗೆ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇವಾಗ ಬಜೆಟ್ ಸೆಷನ್ ಕೂಡ ಇವತ್ತು 22ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಈಗಾಗಲೇ ಅವರು 2 ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ರೈತಾಪಿ ವರ್ಗಕ್ಕೆ ಸಹಾಯ ಮಾಡಬೇಕು ಅನ್ನೋದ್ರನ್ನ. ಒಂದೇನು ಅಂದ್ರೆ ಅವರ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ದಿನ ಪ್ರಥಮ ದಿನವೇ ಅವರು ಪ್ರಥಮ ಕಡತಕ್ಕೆ ಸಹಿ ಹಾಕಿದ್ದೇನಪ್ಪ ಅಂದ್ರೆ 9,20,00,000 ರೈತರಿಗೆ 20,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡತಕ್ಕಂತ ಒಂದು ಮಹತ್ವವಾದ ನಿರ್ಧಾರವನ್ನು ಅವ್ರು ಮಾಡಿದ್ರು. ಎರಡನೇದು ಬೆಂಬಲ ಬೆಲೆಗಳನ್ನ, ಕನಿಷ್ಠ ಬೆಂಬಲ ಬೆಲೆಗಳನ್ನ ಈಗ 14 ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಸ್ವಲ್ಪ ಜಾಸ್ತಿ ಮಾಡುವಂತ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಯಾಕೆಂದ್ರೆ ರೈತರಿಗೆ ಹೆಚ್ಚು ಸಹಾಯ ಆಗ್ಬೇಕು. ಸಾಮಾನ್ಯವಾಗಿ ಇವತ್ತು ರಾಮನಗರ ಜಿಲ್ಲೆ ಬಗ್ಗೆ ಏನೇನು ಮರುನಾಮಕರಣ ಬಗ್ಗೆ ಏನಾಗ್ತಾ ಇದೆ, ಮರುನಾಮಕರಣ ಆಗ್ಬಾರ್ದು ಅಂತ ನಾನು ಕೂಡ ಪತ್ರ ಬರೆದು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ. ಯಾಕೆಂದ್ರೆ ಯಾವುದೇ ಡಿಕ್ಷನರಿ ತೆಗೆದ್ರು ಕೂಡ ರಾಮನಗರ ಅಂತ ಒಂದು ವಿಶಿಷ್ಟವಾದಂತ ಪದ ಶಬ್ದ ಎಲ್ಲೂ ಸಿಗೋದಿಲ್ಲ. ಸೊ ಅದರಿಂದ ಇವತ್ತೆಲ್ಲ ನಿಮ್ಮ ಗ್ರಾಮಕ್ಕೆ ಬಂದಿದ್ದು ನನಗೆ ಖುಷಿ ತಂದಿದೆ. ತಾವೆಲ್ಲ ನನ್ನನ್ನು ಸ್ವಾಗತಿಸಿದ್ದೀರಿ, ಸನ್ಮಾನಿಸಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.